ಎಲ್ಲರಿಗೂ ನಮಸ್ಕಾರ. ಫೆಬ್ರವರಿ 27ರಂದು ಅಮಲಕ್ಕಿ ಏಕಾದಶಿಯನ್ನು ಶುಕ್ರವಾರದಂದು ಆಚರಿಸಲಾಗುತ್ತದೆ. ಫಾಲ್ಗುಣ ಮಾಸದ ಶುಕ್ಲ ಪಕ್ಷದಲ್ಲಿ ಬರುವ ಈ ಏಕಾದಶಿಯು ವಿಷ್ಣು ಮತ್ತು ನೆಲ್ಲಿಕಾಯಿ ಮರಕ್ಕೆ ಸಮರ್ಪಿತವಾಗಿದೆ. ಈ ದಿನ ನೆಲ್ಲಿಕಾಯಿ ಮರದ ಕೆಳಗೆ ವಿಷ್ಣುವನ್ನು ಪೂಜಿಸುವುದರಿಂದ ಪಾಪ ಪರಿಹಾರ ಮತ್ತು ಮೋಕ್ಷ ಪ್ರಾಪ್ತಿಯಾಗುತ್ತದೆ. ಅಮಲಕ್ಕಿ ಏಕಾದಶಿ 2026ರ ಸಮಯ ಮತ್ತು ದಿನಾಂಕ ತಿಥಿಗಳನ್ನು ತಿಳಿದುಕೊಳ್ಳೋಣ. ಫೆಬ್ರವರಿ 27 ಶುಕ್ರವಾರದಂದು ಆಚರಿಸಲಾಗುತ್ತದೆ. ತಿಥಿ ಪ್ರಾರಂಭ 12:33. ಫೆಬ್ರವರಿ 27ರಂದು ತಿಥಿ ಮುಕ್ತಾಯ 10:33. ಫೆಬ್ರವರಿ 27ರಂದು ಪಾರಾಯಣ ಸಮಯ ಫೆಬ್ರವರಿ 28, 2026 ಬೆಳಗ್ಗೆ 6:53ರಿಂದ 9:11 ನೆಲ್ಲಿಕಾಯಿ ಪೂಜೆ. ಈ ದಿನ ನೆಲ್ಲಿಕಾಯಿ ಮರದ ಕೆಳಗೆ ಭಗವಾನ್ ವಿಷ್ಣು ಮತ್ತು ತಾಯಿ ಲಕ್ಷ್ಮಿಯನ್ನು ಪೂಜಿಸುವುದು ವಿಶೇಷ. ಉತ್ತರ ಭಾರತದ ಕೆಲವು ಭಾಗಗಳಲ್ಲಿ ಇದನ್ನು ರಂಗಭರಿ ಏಕಾದಶಿ ಎಂದು ಕರೆಯುತ್ತಾರೆ. ಇದು ಹೋಳಿ ಹಬ್ಬದ ಆರಂಭವನ್ನು ಸೂಚಿಸುತ್ತೆ. ಭಕ್ತರು ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ಉಪವಾಸ ಆಚರಿಸಿ ನೆಲ್ಲಿಕಾಯಿ ಮರಕ್ಕೆ ನೀರು, ಅರಿಶಿಣ, ಕುಂಕುಮ ಅರ್ಪಿಸಿ ಪೂಜಿಸುತ್ತಾರೆ. ಅಮಲಕ್ಕಿ ಏಕಾದಶಿಯು ದಾನ ಮಾಡುವುದು ವಿಶೇಷ ಪುಣ್ಯವನ್ನು ತರುತ್ತೆ. ಈ ಪವಿತ್ರ ದಿನದಂದು ನೆಲ್ಲಿಕಾಯಿ ಮರವನ್ನು ಪೂಜಿಸುವುದರಿಂದ ಆರೋಗ್ಯ, ಸಮೃದ್ಧಿಯನ್ನು ತರುತ್ತೆ. ಭಗವಾನ್ ವಿಷ್ಣುವಿನ ಅನುಗ್ರಹವನ್ನು ಪಡೆಯಲು ಪೂಜೆ ಮತ್ತು ಉಪವಾಸದ ಜೊತೆಗೆ ಕೆಲವು ವಸ್ತುಗಳನ್ನು ದಾನ ಮಾಡುವುದು ಒಳ್ಳೆಯದು. ಹಾಗಾಗಿ ಏಕಾದಶಿಯಂದು ಶ್ರೀಹರಿಯನ್ನು ಸಂತೋಷಪಡಿಸಲು ಮತ್ತು ಅವರ ಕೃಪೆಗೆ ಪಾತ್ರರಾಗಲು ವಿಷ್ಣುವಿನ ಶ್ರದ್ಧಾ ಭಕ್ತಿಯಿಂದ ಪೂಜಿಸುವುದರೊಂದಿಗೆ ದಾನ ಧರ್ಮಗಳನ್ನು ಮಾಡುವುದು ಬಹಳ ಒಳ್ಳೆಯದು. ಆದ್ದರಿಂದ ಈ ವರ್ಷದ ಅಮಲಕ್ಕಿ ಏಕಾದಶಿಯಂದು ಮೇಷದಿಂದ ಮೀನರಾಶಿಯವರೆಗೆ ಎಲ್ಲ ಜನರು ಯಾವೆಲ್ಲ ವಸ್ತುಗಳನ್ನು ದಾನ ಮಾಡುತ್ತಾರೆ ಮತ್ತು ಉತ್ತಮ ಎನ್ನುವುದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಮೊದಲಿಗೆ ಮೇಷರಾಶಿ. ಅಮಲಕ್ಕಿ ಏಕಾದಶಿಯಂದು ಕೆಂಪು ಬಣ್ಣದ ಸೀರೆ ಅಥವಾ ಬಟ್ಟೆಯನ್ನು ದಾನ ಮಾಡುವುದು ಉತ್ತಮ. ಈ ವಸ್ತುಗಳನ್ನು ದಾನ ಮಾಡುವುದರಿಂದ ಮೇಷರಾಶಿಗೆ ಸೇರಿದ ಜನರು ವಿಷ್ಣು ದೇವರ ಕೃಪೆಗೆ ವಿಶೇಷವಾಗಿ ಪಾತ್ರರಾಗುತ್ತಾರೆ. ವೃಷಭ ರಾಶಿ. ವೃಷಭ ರಾಶಿ ಸೇರಿದ ಜನರು ಈ ಶುಭ ಏಕಾದಶಿಯ ದಿನದಂದು ದೇವಸ್ಥಾನಕ್ಕೆ ಅನ್ನ ಮತ್ತು ಸಕ್ಕರೆಯನ್ನು ದಾನ ಮಾಡಿ. ಈ ವಸ್ತುಗಳನ್ನು ದಾನ ಮಾಡುವುದರಿಂದ ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ನೆಲೆಸುವುದು. ಮಿಥುನ ರಾಶಿ. ಅಮಲಕ್ಕಿ ಏಕಾದಶಿಯಂದು ಗೋಮಾತೆಗೆ ಹಸಿರು ಹುಲ್ಲನ್ನು ತಿನ್ನಲು ನೀಡಿ. ಈ ವಸ್ತುಗಳನ್ನು ದಾನ ಮಾಡುವುದರಿಂದ ಮಿಥುನ ರಾಶಿಗೆ ಸೇರಿದ ಜನರ ಸಂಕಷ್ಟಗಳೆಲ್ಲ ದೂರವಾಗುತ್ತೆ. ಕಟಕ ರಾಶಿ. ಬಿಳಿ ಬಣ್ಣದ ಬಟ್ಟೆಗಳನ್ನು ದಾನ ಮಾಡುವುದು ಉತ್ತಮ. ಈ ವಸ್ತುಗಳನ್ನು ದಾನ ಮಾಡುವುದರಿಂದ ಕಟಕ ರಾಶಿಗೆ ಸೇರಿದ ಜನರಿಗೆ ಸಾಕಷ್ಟು ಶುಭ ಫಲಗಳು ಪ್ರಾಪ್ತಿಯಾಗುತ್ತದೆ. ಸಿಂಹ ರಾಶಿ. ಗೋಧಿ ಮತ್ತು ಕಡಲೆಯನ್ನು ದಾನ ಮಾಡಿ. ಸಿಂಹ ರಾಶಿಗೆ ಸೇರಿದ ಜನರು ಈ ವಸ್ತುಗಳನ್ನು ದಾನ ಮಾಡುವುದರಿಂದ ಶ್ರೀಹರಿಯ ವಿಶೇಷ ಅನುಗ್ರಹ ಪ್ರಾಪ್ತಿಯಾಗುತ್ತದೆ. ಕನ್ಯಾ ರಾಶಿ. ಈ ಶುಭ ದಿನದಂದು ತುಳಸಿ ಗಿಡವನ್ನು ದಾನ ಮಾಡುವುದು ಮತ್ತು ಒಳ್ಳೆಯದು ಎಂದು ಹೇಳಲಾಗುತ್ತದೆ. ಈ ವಸ್ತುವನ್ನು ದಾನ ಮಾಡುವುದರಿಂದ ಕನ್ಯಾ ರಾಶಿಗೆ ಸೇರಿದ ಜನರ ಜೀವನದಲ್ಲಿ ಸಂತೋಷ ಆಗಮನವಾಗುತ್ತೆ. ತುಲಾ ರಾಶಿ. ಅಮಲಕ್ಕಿ ಏಕಾದಶಿಯಂದು ಬೇಳೆಕಾಳುಗಳನ್ನು ದಾನ ಮಾಡುವುದು ಒಳ್ಳೆಯದು. ತುಲಾ ರಾಶಿಯವರು ಈ ವಸ್ತುಗಳನ್ನು ದಾನ ಮಾಡುವುದರಿಂದ ನಿಮ್ಮ ಜೀವನದಲ್ಲಿನ ಎಲ್ಲ ಕಷ್ಟಗಳಿಂದ ಮುಕ್ತಿಯನ್ನು ಪಡೆಯುತ್ತೀರಿ. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಗೆ ಸೇರಿದ ಜನರು ಅಮಲಕ್ಕಿ ಏಕಾದಶಿಯಂದು ಸೇಬು ಮತ್ತು ಜೇನುತುಪ್ಪವನ್ನು ದಾನ ಮಾಡುವುದು ಒಳ್ಳೆಯದು. ಈ ವಸ್ತುಗಳನ್ನು ದಾನ ಮಾಡುವುದರಿಂದ ವೃಶ್ಚಿಕ ರಾಶಿಗೆ ಸೇರಿದ ಜನರು ಅದೃಷ್ಟದ ಸಂಪೂರ್ಣ ಬೆಂಬಲವನ್ನು ಪಡೆಯುತ್ತಾರೆ. ಧನುರಾಶಿ. ಅಮಲಕ್ಕಿ ಏಕಾದಶಿಯಂದು ಹಣ್ಣುಗಳನ್ನು ದಾನ ಮಾಡುವುದು ಬಹಳ ಶುಭ ಎಂದು ಹೇಳಲಾಗುತ್ತದೆ. ಈ ವಸ್ತುಗಳನ್ನು ದಾನ ಮಾಡುವುದರಿಂದ ಧನುರಾಶಿಗೆ ಸೇರಿದ ಜನರಿಗೆ ಅನೇಕ ಮಾರ್ಗಗಳಿಂದ ಧನಲಾಭ ಹೊಂದುವ ಯೋಗ ದೊರಕುವುದು. ಮಕರ ರಾಶಿಗೆ ಸೇರಿದ ಜನರು ಈ ಶುಭ ದಿನದಂದು ಕಂಬಳಿ ಮತ್ತು ಚಪ್ಪಲಿಗಳನ್ನು ದಾನ ಮಾಡುವುದು ಒಳ್ಳೆಯದು. ಮಕರ ರಾಶಿಗೆ ಸೇರಿದ ಜನರು ಈ ವಸ್ತುಗಳನ್ನು ದಾನ ಮಾಡುವುದರಿಂದ ನಿಮ್ಮ ಬದುಕು ಹಸನಾಗುವುದು. ಕುಂಭರಾಶಿ. ಕುಂಭರಾಶಿಗೆ ಸೇರಿದ ಜನರು ಅಮಲಕ್ಕಿ ಏಕಾದಶಿಯಂದು ಕಪ್ಪು ಬಟ್ಟೆಗಳನ್ನು ದಾನ ಮಾಡುವುದು ಉತ್ತಮ. ಈ ವಸ್ತುಗಳನ್ನು ದಾನ ಮಾಡುವುದರಿಂದ ಕುಂಭರಾಶಿಗೆ ಸೇರಿದ ಜನರು ವಿಷ್ಣುವಿನೊಂದಿಗೆ
ವಿಶೇಷ ಶನಿಯ ಕೃಪೆಗೂ ಪಾತ್ರರಾಗುತ್ತಾರೆ. ಮೀನರಾಶಿಗೆ ಸೇರಿದ ಜನರು ಈ ಶುಭ ಏಕಾದಶಿ ದಿನದಂದು ಹಳದಿ ಬಣ್ಣದ ಬಟ್ಟೆಗಳನ್ನು ದಾನ ಮಾಡುವುದು ಬಹಳ ಉತ್ತಮ. ಈ ವಸ್ತುಗಳನ್ನು ದಾನ ಮಾಡುವುದರಿಂದ ನಿಮ್ಮ ಜೀವನದಲ್ಲಿ ಸುಖ ಸಮೃದ್ಧಿ ನೆಲೆಸುತ್ತದೆ ಎಂದು ಹೇಳಲಾಗುತ್ತೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಕೆಳಗೆ ಕಮೆಂಟಲ್ಲಿ ನಮಸ್ತೋ ನಾರಾಯಣಾಯ ನಮಃ ಎಂದು ಬರೆಯಿರಿ. ಎಲ್ಲರಿಗೂ ಶುಭವಾಗಲಿ.